ಕಾರ್ಡ್, ವೋಟರ್ ಐಡಿ. ಒಟ್ನಲ್ಲಿ ನಮ್ಮ ವರದಿ ಬಳಿಕ ಪೊಲೀಸರು ಅಲರ್ಟ್ ಆಗಿ ತನಿಖೆ ಆರಂಭಿಸಿದ್ದಾರೆ. ಅಕ್ರಮ ವಲಸಿಗರಿರುವ ಸ್ಥಳಕ್ಕೆ ಬಂದು ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದ ಅಕ್ರಮವಾಗಿ ನೆಲೆಸಿರುವಂತಹ ಈ ವಲಸಿಗರು ಭಾರತದ ಒಳಗಡೆ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಇದೆ. ಒಂದೊಂದು ಕಡೆಗಳಲ್ಲಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ವರದಿ ಮೂಲಕ ಬಾಂಗ್ಲಾದೇಶಿಗರ ಅಕ್ರಮವಾಗಿ ವಲಸೆ ಬಂದ ಬಾಂಗ್ಲಾದೇಶಿಗರ ಜಾಲವನ್ನು ಭೇದಿಸ್ತಾ ಇದೆ. ನಮ್ಮ ವರದಿಯ ನಂತರ, ನಮ್ಮ ಸ್ಟಿಂಗ್ ಆಪರೇಷನ್ ನಂತರ ಈಗ ಇಂಪ್ಯಾಕ್ಟ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಹುಲಿಮಂಗಲದಲ್ಲಿ ಬುಲ್ಡೋಸರ್ ಆಕ್ಷನ್ ಮಾಡ್ತಾ ಇದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರನ್ನ, ಅವರ ಜೋಪಡಿಗಳನ್ನ ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ. ನಮ್ಮ ವರದಿ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಜೆಸಿಬಿ ಮೂಲಕ ಅಕ್ರಮ ವಲಸಿಗರನ್ನ ಈಗ ತೆರವು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಸುದ್ದಿ, ನಿರಂತರ ಫಾಲೋ ಅಪ್, ಮಧ್ಯಾಹ್ನದ ಹಂಗೆ ಇಂಪ್ಯಾಕ್ಟ್. ಇದು ರಿಪಬ್ಲಿಕ್ ಕನ್ನಡದ ತನಿಖಾ ವರದಿಯ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯಿಂದ ಇದೀಗ ಜಾಗದ ಮಾಲೀಕ ಎಚ್ಚೆತ್ತುಕೊಂಡು ಈ ಒಂದು ಭಾಗದಲ್ಲಿ ನೋಡ್ತಿರಬಹುದು. ಇದೇ ಒಂದು ಭಾಗದಲ್ಲಿ ಒಂದ್ ಕಡೆ ಅಕ್ರಮವಾಗಿ ಬಾಂಗ್ಲಾದವರು ಇದೇ ಮನೆಯಲ್ಲಿ ಟೆಂಟಲ್ಲಿ ಇದ್ರು. ಇದೇ ಮನೆಯನ್ನ ಇದೀಗ ಜೆಸಿಬಿ ಮುಖಾಂತರ ಜಾಗದ ಮಾಲೀಕ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ನೋಡ್ತಿರಬಹುದು. ಎಲ್ಲ ಪುಡಿ ಈ ಒಂದು ಟೆಂಟನ್ನ ಫುಲ್ ಪುಡಿ ಮಾಡ್ತಿದ್ದಾನೆ. ಎಲ್ಲ ಒತ್ತುವರಿಯನ್ನ ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಜೆಸಿಬಿ ಮುಖಾಂತರ. ಯಾಕಂದ್ರೆ ಇದೇ ಮನೆಯಲ್ಲಿ ಇದ್ರು. ಹೀಗಾಗಿ ಒಂದ್ ಕಡೆ ಹಿಂದೂಪರ ಸಂಘಟನೆಗಳು, ಒಂದ್ ಕಡೆ ಪೊಲೀಸರು ಬಂದು ಎಲ್ಲವನ್ನ ಪರಿಶೀಲನೆ ಮಾಡಿದ್ರು. ಸದ್ಯಕ್ಕೆ ನೋಡ್ತಿರಬಹುದು ತೆರವು ಕಾರ್ಯಾಚರಣೆ ಆಗಿದೆ. ಈ ಒಂದು ಟೆಂಟ್ ಅಲ್ಲಿ ಸುಮಾರು ಜನ ಬಾಂಗ್ಲಾದೇಶರು ಇದ್ರು. ಹೀಗಾಗಿ ರಿಪಬ್ಲಿಕ್ ಕನ್ನಡ ಬೆಳಗಿಂದ ವರದಿ ಮಾಡಿತ್ತು. ಸದ್ಯ ಇದೀಗ ಈ ಒಂದು ಮನೆಯನ್ನ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಯಾಕಂದ್ರೆ ಸುತ್ತಮುತ್ತ ಬಾಂಗ್ಲಾದೇಶರು ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಶೆಡ್ಗಳಲ್ಲಿ ಇದ್ದಾರೆ. ಪೊಲೀಸರು ಪರಿಶೀಲನೆ ಮಾಡಬೇಕಾಗತ್ತೆ. ಮತ್ತೊಂದ್ ಕಡೆ ಜಾಗದ ಮಾಲೀಕರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಅಕ್ರಮವಾಗಿ ಬಾಂಗ್ಲಾದವರಿಗೆ ಜಾಗವನ್ನ ನೀಡಬಾರದು. ಒಂದ್ ಕಡೆ ನೀಡಿದ್ರೆ ಒಂದ್ ಕಡೆ ಕೇಸ್ ದಾಖಲೆ ಮಾಡ್ತೀವಿ ಅಂತ ಒಂದ್ ಕಡೆ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೀಗ ಈ ಒಂದು ಜಾಗವನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ರಿಪಬ್ಲಿಕ್ ಕನ್ನಡ ವರದಿ ನಂತರ ಎಚ್ಚೆತ್ತುಕೊಂಡಿದ್ದಾರೆ. ಪೊಲೀಸರು ಬಂದು ವಶಕ್ಕೆ ಪಡೆದುಕೊಂಡಿದ್ದಾರೆ ಮೂವರನ್ನ. ಇದೀಗ ಜಾಗದ ಮಾಲೀಕ ಈ ಒಂದು ಮನೆಯನ್ನ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಬಹುದು. ಯಾಕಂದ್ರೆ ಅಕ್ರಮವಾಗಿ ಇರಿದ್ದವರು, ಅಕ್ರಮವಾಗಿ ಈ ಒಂದು ಟೆಂಟ್ ಅಲ್ಲಿ ಇದ್ದವರು ಇದೀಗ ಈ ಒಂದು ಟೆಂಟ್ ಅನ್ನ, ಇದು ಸುತ್ತಮುತ್ತ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ದೃಶ್ಯಗಳ ನೋಡ್ತಿರ್ಬೋದು. ಯಾಕಂದ್ರೆ ಇದು ದೇಶಕ್ಕೆ ಮಾರಕ. ಇವರು ಅಕ್ರಮವಾಗಿ ನುಸುಳಿಕೊಂಡು ಇಂಡಿಯಾಗೆ ಬಂದಿದ್ದಾರೆ, ಬಾರ್ಡರ್ ಕ್ರಾಸ್ ಮಾಡಿದ್ದಾರೆ. ಇಂಥವರು ರಾಜ್ಯಕ್ಕೆ, ಹಳ್ಳಿಗೂ, ಜಿಲ್ಲೆಗೂ, ದೇಶಕ್ಕೂ, ಪ್ರತಿಯೊಂದಕ್ಕೂ, ಯಾಕಂದ್ರೆ ಇದು ಅಪಾಯ. ಎಲ್ಲಿ ಅವಾಗ ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಸದ್ಯಕ್ಕೆ ಇದೀಗ ತೆರವು ಕಾರ್ಯಾಚರಣೆ ಮಾಡಿದರೆ ಅಕ್ರಮ ಬಾಂಗ್ಲಾದೇಶದವರ ಮನೆಯನ್ನ. ಅದಲ್ಲದೆ ಆ ಮೂವರು ಬಾಂಗ್ಲಾದೇಶದ ಪ್ರಜೆಗಳನ್ನ ಇದೀಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ. ಒಟ್ನಲ್ಲಿ ನಮ್ಮ ವರದಿ ಬಳಿಕ ಪೊಲೀಸರು ಅಲರ್ಟ್ ಆಗಿ ತನಿಖೆ ಆರಂಭಿಸಿದ್ದಾರೆ. ಅಕ್ರಮ ವಲಸಿಗರಿರುವ ಸ್ಥಳಕ್ಕೆ ಬಂದು ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದ ಅಕ್ರಮವಾಗಿ ನೆಲೆಸಿರುವಂತಹ ಈ ವಲಸಿಗರು ಭಾರತದ ಒಳಗಡೆ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಇದೆ. ಒಂದೊಂದು ಕಡೆಗಳಲ್ಲಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ವರದಿ ಮೂಲಕ ಬಾಂಗ್ಲಾದೇಶಿಗರ ಅಕ್ರಮವಾಗಿ ವಲಸೆ ಬಂದ ಬಾಂಗ್ಲಾದೇಶಿಗರ ಜಾಲವನ್ನು ಭೇದಿಸ್ತಾ ಇದೆ. ನಮ್ಮ ವರದಿಯ ನಂತರ, ನಮ್ಮ ಸ್ಟಿಂಗ್ ಆಪರೇಷನ್ ನಂತರ ಈಗ ಇಂಪ್ಯಾಕ್ಟ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಹುಲಿಮಂಗಲದಲ್ಲಿ ಬುಲ್ಡೋಸರ್ ಆಕ್ಷನ್ ಮಾಡ್ತಾ ಇದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರನ್ನ, ಅವರ ಜೋಪಡಿಗಳನ್ನ ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ. ನಮ್ಮ ವರದಿ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಜೆಸಿಬಿ ಮೂಲಕ ಅಕ್ರಮ ವಲಸಿಗರನ್ನ ಈಗ ತೆರವು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಸುದ್ದಿ, ನಿರಂತರ ಫಾಲೋ ಅಪ್, ಮಧ್ಯಾಹ್ನದ ಹಂಗೆ ಇಂಪ್ಯಾಕ್ಟ್. ಇದು ರಿಪಬ್ಲಿಕ್ ಕನ್ನಡದ ತನಿಖಾ ವರದಿಯ ಬಿಗ್ ಇಂಪ್ಯಾಕ್ಟ್.
ರಿಪಬ್ಲಿಕನ್ ನಿರಂತರ ವರದಿಯಿಂದ ಇದೀಗ ಜಾಗದ ಮಾಲೀಕ ಎಚ್ಚೆತ್ತುಕೊಂಡು ಈ ಒಂದು ಭಾಗದಲ್ಲಿ ನೋಡ್ತಿರಬಹುದು. ಇದೇ ಒಂದು ಭಾಗದಲ್ಲಿ ಒಂದ್ ಕಡೆ ಅಕ್ರಮವಾಗಿ ಬಾಂಗ್ಲಾದವರು ಇದೇ ಮನೆಯಲ್ಲಿ ಟೆಂಟಲ್ಲಿದ್ರು. ಇದೇ ಮನೆಯನ್ನ ಇದೀಗ ಜೆಸಿಬಿ ಮುಖಾಂತರ ಜಾಗದ ಮಾಲೀಕ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ನೋಡ್ತಿರಬಹುದು. ಎಲ್ಲ ಪುಡಿ ಈ ಒಂದು ಟೆಂಟನ್ನ ಫುಲ್ ಪುಡಿ ಮಾಡ್ತಿದ್ದಾನೆ. ಎಲ್ಲ ಒತ್ತುವರಿಯನ್ನ ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಜೆಸಿಬಿ ಮುಖಾಂತರ. ಯಾಕಂದ್ರೆ ಇದೇ ಮನೆಯಲ್ಲಿ ಇದ್ರು. ಹೀಗಾಗಿ ಒಂದ್ ಕಡೆ ಹಿಂದೂಪರ ಸಂಘಟನೆಗಳು, ಒಂದ್ ಕಡೆ ಪೊಲೀಸರು ಬಂದು ಎಲ್ಲವನ್ನ ಪರಿಶೀಲನೆ ಮಾಡಿದ್ರು. ಸದ್ಯಕ್ಕೆ ನೋಡ್ತಿರಬಹುದು ತೆರವು ಕಾರ್ಯಾಚರಣೆ ಆಗಿದೆ. ಈ ಒಂದು ಟೆಂಟ್ ಅಲ್ಲಿ ಸುಮಾರು ಜನ ಬಾಂಗ್ಲಾದೇಶರು ಇದ್ರು. ಹೀಗಾಗಿ ರಿಪಬ್ಲಿಕನ್ ಬೆಳಗಿಂದ ವರದಿ ಮಾಡಿತ್ತು. ಸದ್ಯ ಇದೀಗ ಈ ಒಂದು ಮನೆಯನ್ನ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಯಾಕಂದ್ರೆ ಸುತ್ತಮುತ್ತ ಬಾಂಗ್ಲಾದೇಶರು ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಶೆಡ್ಗಳಲ್ಲಿ ಇದ್ದಾರೆ. ಪೊಲೀಸರು ಪರಿಶೀಲನೆ ಮಾಡಬೇಕಾಗತ್ತೆ. ಮತ್ತೊಂದ್ ಕಡೆ ಜಾಗದ ಮಾಲೀಕರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಅಕ್ರಮವಾಗಿ ಬಾಂಗ್ಲಾದವರಿಗೆ ಜಾಗವನ್ನ ನೀಡಬಾರದು. ಒಂದ್ ಕಡೆ ನೀಡಿದ್ರೆ ಒಂದ್ ಕಡೆ ಕೇಸ್ ದಾಖಲೆ ಮಾಡ್ತೀವಿ ಅಂತ ಒಂದ್ ಕಡೆ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೀಗ ಈ ಒಂದು ಜಾಗವನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ರಿಪಬ್ಲಿಕನ್ ವರದಿ ನಂತರ ಎಚ್ಚೆತ್ತುಕೊಂಡಿದ್ದಾರೆ. ಪೊಲೀಸರು ಬಂದು ವಶಕ್ಕೆ ಪಡೆದುಕೊಂಡಿದ್ದಾರೆ ಮೂವರನ್ನ. ಇದೀಗ ಜಾಗದ ಮಾಲೀಕ ಈ ಒಂದು ಮನೆಯನ್ನ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಇದು ರಿಪಬ್ಲಿಕನ್ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಬಹುದು. ಯಾಕಂದ್ರೆ ಅಕ್ರಮವಾಗಿ ಇರಿದ್ದವರು, ಅಕ್ರಮವಾಗಿ ಈ ಒಂದು ಟೆಂಟ್ ಅಲ್ಲಿ ಇದ್ದವರು ಇದೀಗ ಈ ಒಂದು ಟೆಂಟ್ ಅನ್ನ ಇಲ್ಲಿ ಸುತ್ತಮುತ್ತ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ದೃಶ್ಯಗಳ ನೋಡ್ತಿರಬಹುದು. ಯಾಕಂದ್ರೆ ಇದು ದೇಶಕ್ಕೆ ಮಾರಕ. ಇವರು ಅಕ್ರಮವಾಗಿ ನುಸುಳಿಕೊಂಡು ಇಂಡಿಯಾಗೆ ಬಂದಿದ್ದಾರೆ, ಬಾರ್ಡರ್ ಕ್ರಾಸ್ ಮಾಡಿದ್ದಾರೆ. ಇಂಥವರು ರಾಜ್ಯಕ್ಕೆ, ಹಳ್ಳಿಗೂ, ಜಿಲ್ಲೆಗೂ, ದೇಶಕ್ಕೂ ಪ್ರತಿಯೊಂದಕ್ಕೂ, ಯಾಕಂದ್ರೆ ಇದ್ರ ಅಪಾಯ ಎಲ್ಲಿ ಅವಾಗ ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಸದ್ಯಕ್ಕೆ ಇದೀಗ ತೆರವು ಕಾರ್ಯಾಚರಣೆ ಮಾಡಿದರೆ ಅಕ್ರಮ ಬಾಂಗ್ಲಾದೇಶದವರ ಮನೆಯನ್ನ. ಅದಲ್ಲದೆ ಆ ಮೂವರು ಬಾಂಗ್ಲಾದೇಶದ ಪ್ರಜೆಗಳನ್ನ ಇದೀಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕನ್, ಬೆಂಗಳೂರು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ. ಒಟ್ಟಿನಲ್ಲಿ ನಮ್ಮ ವರದಿ ಬಳಿಕ ಪೊಲೀಸರು ಅಲರ್ಟ್ ಆಗಿ ತನಿಖೆ ಆರಂಭಿಸಿದ್ದಾರೆ. ಅಕ್ರಮ ವಲಸಿಗರಿರುವ ಸ್ಥಳಕ್ಕೆ ಬಂದು ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದ ಅಕ್ರಮವಾಗಿ ನೆಲೆಸಿರುವಂತಹ ಈ ವಲಸಿಗರು ಭಾರತದ ಒಳಗಡೆ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಇದೆ. ಒಂದೊಂದು ಕಡೆಗಳಲ್ಲಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ವರದಿ ಮೂಲಕ ಬಾಂಗ್ಲಾದೇಶಿಗರ ಅಕ್ರಮವಾಗಿ ವಲಸೆ ಬಂದ ಬಾಂಗ್ಲಾದೇಶಿಗರ ಜಾಲವನ್ನು ಭೇದಿಸ್ತಾ ಇದೆ. ನಮ್ಮ ವರದಿಯ ನಂತರ, ನಮ್ಮ ಸ್ಟಿಂಗ್ ಆಪರೇಷನ್ ನಂತರ ಈಗ ಇಂಪ್ಯಾಕ್ಟ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಹುಲಿಮಂಗಲದಲ್ಲಿ ಬುಲ್ಡೋಸರ್ ಆಕ್ಷನ್ ಮಾಡ್ತಾ ಇದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರನ್ನ, ಅವರ ಜೋಪಡಿಗಳನ್ನ ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ. ನಮ್ಮ ವರದಿ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಜೆಸಿಬಿ ಮೂಲಕ ಅಕ್ರಮ ವಲಸಿಗರನ್ನ ಈಗ ತೆರವು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಸುದ್ದಿ, ನಿರಂತರ ಫಾಲೋ ಅಪ್, ಮಧ್ಯಾಹ್ನದ ಹಂಗೆ ಇಂಪ್ಯಾಕ್ಟ್. ಇದು ರಿಪಬ್ಲಿಕ್ ಕನ್ನಡದ ತನಿಖಾ ವರದಿಯ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕನ್ ನಿರಂತರ ವರದಿಯಿಂದ ಇದೀಗ ಜಾಗದ ಮಾಲೀಕ ಎಚ್ಚೆತ್ತುಕೊಂಡು ಈ ಒಂದು ಭಾಗದಲ್ಲಿ ನೋಡ್ತಿರಬಹುದು. ಇದೇ ಒಂದು ಭಾಗದಲ್ಲಿ ಒಂದ್ ಕಡೆ ಅಕ್ರಮವಾಗಿ ಬಾಂಗ್ಲಾದವರು ಇದೇ ಮನೆಯಲ್ಲಿ ಟೆಂಟಲ್ಲಿದ್ರು. ಇದೇ ಮನೆಯನ್ನ ಇದೀಗ ಜೆಸಿಬಿ ಮುಖಾಂತರ ಜಾಗದ ಮಾಲೀಕ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ನೋಡ್ತಿರಬಹುದು. ಎಲ್ಲ ಪುಡಿ ಈ ಒಂದು ಟೆಂಟನ್ನ ಫುಲ್ ಪುಡಿ ಮಾಡ್ತಿದ್ದಾನೆ. ಎಲ್ಲ ಒತ್ತುವರಿಯನ್ನ ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಜೆಸಿಬಿ ಮುಖಾಂತರ. ಯಾಕಂದ್ರೆ ಇದೇ ಮನೆಯಲ್ಲಿ ಇದ್ರು. ಹೀಗಾಗಿ ಒಂದ್ ಕಡೆ ಹಿಂದೂಪರ ಸಂಘಟನೆಗಳು, ಒಂದ್ ಕಡೆ ಪೊಲೀಸರು ಬಂದು ಎಲ್ಲವನ್ನ ಪರಿಶೀಲನೆ ಮಾಡಿದ್ರು. ಸದ್ಯಕ್ಕೆ ನೋಡ್ತಿರಬಹುದು ತೆರವು ಕಾರ್ಯಾಚರಣೆ ಆಗಿದೆ. ಈ ಒಂದು ಟೆಂಟ್ ಅಲ್ಲಿ ಸುಮಾರು ಜನ ಬಾಂಗ್ಲಾದೇಶರು ಇದ್ರು. ಹೀಗಾಗಿ ರಿಪಬ್ಲಿಕನ್ ಬೆಳಗಿಂದ ವರದಿ ಮಾಡಿತ್ತು. ಸದ್ಯ ಇದೀಗ ಈ ಒಂದು ಮನೆಯನ್ನ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಯಾಕಂದ್ರೆ ಸುತ್ತಮುತ್ತ ಬಾಂಗ್ಲಾದೇಶರು ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಶೆಡ್ಗಳಲ್ಲಿ ಇದ್ದಾರೆ. ಪೊಲೀಸರು ಪರಿಶೀಲನೆ ಮಾಡಬೇಕಾಗತ್ತೆ. ಮತ್ತೊಂದ್ ಕಡೆ ಜಾಗದ ಮಾಲೀಕರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಅಕ್ರಮವಾಗಿ ಬಾಂಗ್ಲಾದವರಿಗೆ ಜಾಗವನ್ನ ನೀಡಬಾರದು. ಒಂದ್ ಕಡೆ ನೀಡಿದ್ರೆ ಒಂದ್ ಕಡೆ ಕೇಸ್ ದಾಖಲೆ ಮಾಡ್ತೀವಿ ಅಂತ ಒಂದ್ ಕಡೆ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೀಗ ಈ ಒಂದು ಜಾಗವನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ರಿಪಬ್ಲಿಕನ್ ವರದಿ ನಂತರ ಎಚ್ಚೆತ್ತುಕೊಂಡಿದ್ದಾರೆ. ಪೊಲೀಸರು ಬಂದು ವಶಕ್ಕೆ ಪಡೆದುಕೊಂಡಿದ್ದಾರೆ ಮೂವರನ್ನ. ಇದೀಗ ಜಾಗದ ಮಾಲೀಕ ಈ ಒಂದು ಮನೆಯನ್ನ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಇದು ರಿಪಬ್ಲಿಕನ್ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಬಹುದು. ಯಾಕಂದ್ರೆ ಅಕ್ರಮವಾಗಿ ಇರಿದ್ದವರು, ಅಕ್ರಮವಾಗಿ ಈ ಒಂದು ಟೆಂಟ್ ಅಲ್ಲಿ ಇದ್ದವರು ಇದೀಗ ಈ ಒಂದು ಟೆಂಟ್ ಅನ್ನ ಇಲ್ಲಿ ಸುತ್ತಮುತ್ತ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ದೃಶ್ಯಗಳ ನೋಡ್ತಿರಬಹುದು. ಯಾಕಂದ್ರೆ ಇದು ದೇಶಕ್ಕೆ ಮಾರಕ. ಇವರು ಅಕ್ರಮವಾಗಿ ನುಸುಳಿಕೊಂಡು ಇಂಡಿಯಾಗೆ ಬಂದಿದ್ದಾರೆ, ಬಾರ್ಡರ್ ಕ್ರಾಸ್ ಮಾಡಿದ್ದಾರೆ. ಇಂಥವರು ರಾಜ್ಯಕ್ಕೆ, ಹಳ್ಳಿಗೂ, ಜಿಲ್ಲೆಗೂ, ದೇಶಕ್ಕೂ ಪ್ರತಿಯೊಂದಕ್ಕೂ, ಯಾಕಂದ್ರೆ ಇದ್ರ ಅಪಾಯ ಎಲ್ಲಿ ಅವಾಗ ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಸದ್ಯಕ್ಕೆ ಇದೀಗ ತೆರವು ಕಾರ್ಯಾಚರಣೆ ಮಾಡಿದರೆ ಅಕ್ರಮ ಬಾಂಗ್ಲಾದೇಶದವರ ಮನೆಯನ್ನ.
ಅದಲ್ಲದೆ ಆ ಮೂವರು ಬಾಂಗ್ಲಾದೇಶದ ಪ್ರಜೆಗಳನ್ನ ಇದೀಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.